ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತ್ತಿಬೆಲೆ ಬಂದಿದ್ದೀನಿ. ಅತ್ತಿಬೆಲೆ ನಾಟಿ ಸ್ಟೈಲಲ್ಲಿ ಇವರು ದಮ್ ಬಿರಿಯಾನಿ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ದೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ. ಇದೇ ಹೋಟ್ಲಿಂದನೇ ತುಂಬ ಚೆನ್ನಾಗಿ ಮಾಡಿದರು, ಅಪ್ಲೋಡ್ ಮಾಡಿದೆ. ಇವತ್ತು ಇವರು ಚಿಕನ್ ಸಾಂಬಾರಿಗೆ, ಮಟನ್ ಸಾಂಬಾರಿಗೆ ಮತ್ತು ತಲೆ ಮಾಂಸ ಮತ್ತು ಬೋಟಿ ಈ ನಾಲ್ಕಕ್ಕೂ ಈಗ ಮಸಾಲ ಮಾಡ್ಕೊತಾ ಇದ್ದಾರೆ. ಬನ್ನಿ ನೋಡೋಣ ಇದು ಮಸಾಲ ಯಾವ ರೀತಿ ಮಾಡ್ಕೊತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. 20 kgಗೆ 20 kg ಮಟನ್ಗೆ, ಮಟನ್ 5 kg, ಬೋಟಿ 5 kg, ಮಾಂಸ 5 kg, ಮತ್ತೆ ಚಿಕನ್ 5 kg. ಚಿಕನ್ 5 kg, 20 kgಗೆ ಈಗ ಮಸಾಲ ಮಾಡ್ತಾರೆ. ಓಕೆ, ಸರಿ. ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ, ಒಂದು ಅರ್ಧ ಲೀಟ್ರ್ ಅಲ್ಲ? ಹಾಂ, ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಹಾಂ ಹಾಂ, ಸಣ್ಣ ಕಟ್ ಮಾಡಬಾರ್ದು. ನೋಡಿ, ಒಂದು ಈರುಳ್ಳಿನ 2 ಪೀಸ್ ಮಾಡ್ಕೊಂಡಿದ್ದಾರೆ. ಹಾಂ ಹಾಂ, 1ರಿಂದ 2, ದೊಡ್ಡದಿದ್ರೆ ಒಂದು 4 ಪೀಸು, ಚಿಕ್ಕದೆಲ್ಲನೂ 2 ಪೀಸೇ ಮಾಡ್ಕೊಂಡಿದ್ದು. ನೋಡಿ, ಇಷ್ಟೊಂದು ಪೀಸ್ ಮಾಡಿಕೊಂಡು ಇದೊಂದು 4ರಿಂದ 5 kg ಐತಲ್ಲ? ಹಾಂ, 4ರಿಂದ 5 kg ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಇವರು ಪ್ರತಿಯೊಂದು ಏನೇ ಒಂದು ಅಡುಗೆ ಮಾಡಬೇಕಂದ್ರೆ ಎಲ್ಲನೂ ಒಲೆ ಮೇಲೆ ಮಾಡ್ತಾರೆ ಅಂಥದ್ದು. ಹಾಂ ಹಾಂ, ಹಾಕ್ಕೊಳ್ಳಿ. 4 ಟೊಮೆಟೊ ಅಷ್ಟೇ. ಹಾಂ, 4 ಟೊಮೆಟೊ ಹಾಕ್ಕೊಂಡಿದ್ದಾರೆ ಅಷ್ಟೇ. ಹಾಂ, 5 kg ಒಂದು ಟೊಮೆಟೊ. 5 kgಗೆ ಒಂದು ಟೊಮೆಟೊ. ನೋಡಿ, 5 kgಗೆ ಒಂದೇ ಒಂದು ಟೊಮೆಟೊ. ಓಕೆ. 20 kg. ಹಾಂ ಹಾಂ ಹಾಂ, 20 kg 4 ಟೊಮೆಟೊ ಅಷ್ಟೇ. ಹಾಂ, ನೋಡಿ, ಲೆಕ್ಕ ಪ್ರಕಾರ ನೀಟಾಗಿ ಕರೆಕ್ಟಾಗಿ ಮಾಡ್ತಾರಂತ. ಟೊಮೆಟೊ ಕಟ್ ಮಾಡಬಾರ್ದು, ಟೊಮೆಟೊ ಕಟ್ ಮಾಡಬಾರ್ದು, ಬೇಯಿಸ್ಬೇಕು. ಓಕೆ, ಕಟ್ ಮಾಡ್ದಿರಾ ಇದನ್ನು ಬೇಯಿಸ್ಕೊತಾರೆ. ನೋಡಿ, ಆಲ್ಮೋಸ್ಟ್ ಒಂದು 5 ನಿಮಿಷ ಆಗಿದೆ. 5 ನಿಮಿಷದಿಂದ ಇದನ್ನು ಇದೇ ಥರ ಮಿಕ್ಸಿಂಗ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊತಾರಂತ. ನೋಡಿ, ಈರುಳ್ಳಿ ಅನ್ನೋದು ಒಂದು 5 ನಿಮಿಷ, 5ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ನಿಧಾನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊತಾ ಇದ್ದಾರೆ. ಈಗ ತೊಳೆದು ಒಂದು 2-2.5 ಅಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿರೋಂಥದ್ದು. ಹಾಂ ಹಾಂ, ನೋಡಿ, ಈಗ ಶುಂಠಿ ಹಾಕ್ಕೊತಾ ಇದ್ದಾರೆ. ಶುಂಠಿ ಒಂದು 2 ಹಿಡಿಯಷ್ಟು ದಪ್ಪಕ್ಕೆ ಕಟ್ ಮಾಡಿ, ದಪ್ಪಕ್ಕೆ ಲೈಟಾಗಿ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋಂಥ. ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ kg ಬೆಳ್ಳುಳ್ಳಿ ಆಯ್ತಲ್ಲ ಇದು? 250 ಗ್ರಾಮ್ ಬೆಳ್ಳುಳ್ಳಿ. ಓಕೆ. ಹಾಂ ಹಾಂ, ನೋಡಿ, 250 ಗ್ರಾಮ್ ಶುಂಠಿ, 250 ಗ್ರಾಮ್ ಬೆಳ್ಳುಳ್ಳಿ. ಮತ್ತು ಈಗ ಕೊಬ್ಬರಿ ಹಾಕ್ಕೊತಾ ಇದ್ದಾರೆ. ಹಾಂ, ಒಂದು ತೆಂಗಿನಕಾಯಿ. ನೋಡಿ, ಕೊಬ್ಬರಿ ಒಂದು ತೆಂಗಿನಕಾಯಿ ಫುಲ್ಲು ಒಂದು 2 ಹಿಡಿಯಷ್ಟು ಹಾಕ್ಕೊಂಡಿದ್ದಾರೆ. ಹಾಂ, ನೋಡಿ, ಇದು ಈ ಉರುಗಡ್ಲೆ ನೋಡಿ. ಹಾಂ ಹಾಂ, ಒಂದು ಕೈಯಷ್ಟು, ಒಂದು ಫುಲ್ ಮುಷ್ಟಿ, ಒಂದು ದೊಡ್ಡ ಮುಷ್ಟಿ ಅಷ್ಟು ಉರುಗಡ್ಲೆ, ಕಳೆಪಪ್ಪು. ನೋಡಿ, ಈರುಳ್ಳಿ ಮತ್ತು ಎಲ್ಲ ಇದು ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನೆಲ್ಲ ಹಾಕ್ಕೊತಾ ಇದ್ದಾರೆ. ಧನಿಯಾ, ಸೋಂಪು, ರಾಂಪು, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಇದು ಗಸಗಸೆ. ನೋಡಿ, ಇಷ್ಟೊಂದು ನೋಡಿ, ಈ ಮೆಜರ್ಮೆಂಟ್ ಅಲ್ಲಿ 5 ಗ್ರಾಮ್, 5 ಗ್ರಾಮ್, ಈಗ 10 ಗ್ರಾಮ್, 10 ಗ್ರಾಮ್, ಇದೆಲ್ಲ 10 ಗ್ರಾಮ್, ಇದೆಲ್ಲ 10 ಗ್ರಾಮ್, 55 ಗ್ರಾಮ್. ನೋಡಿ, ಇಷ್ಟೊಂದು ಇದನ್ನ ಹಾಕೊಂಡಿರೋಂಥದ್ದು. 20 kg ಇಷ್ಟೇ ಇದೆ. 20 kgಗೆ ಈ ಮಸಾಲ. ಜಾಸ್ತಿ ಹಾಕಿದ್ರು ಚೆನ್ನಾಗಿ. ಹೌದು, ಕರೆಕ್ಟ್. 20 kg ಎಲ್ಲ ಗರಂ ಮಸಾಲ ಅಷ್ಟೇ. ಮತ್ತೆ ಪುಡಿ ಏನು ಹಾಕಲ್ಲ. ಓಕೆ ಓಕೆ. ಇದು ಮೆಣಸಿನಕಾಯಿ. ಅಷ್ಟೇ. ಹಾಂ ಹಾಂ, ಮತ್ತೆ ಬೇರೆ ಪುಡಿ ಯಾವುದು ಹಾಕಲ್ಲ. ಹಾಂ ಹಾಂ, ನೋಡಿ, ಯಾವುದೇ ಪ್ಯಾಕೆಟ್ ಮತ್ತು ಮಸಾಲ ಯಾವುದು ಯೂಸ್ ಮಾಡೋದಿಲ್ಲ. ಹಾಂ, ನೋಡಿ, ಇದೇ. ಓಕೆ ಓಕೆ. ನೋಡಿ, ಕಲರ್ ಅನ್ನೋದು ಬ್ರೌನ್ ಕಲರ್ಗೆ ತಿರುಗಿದೆ. ಇದು ಲೈಟಾಗಿ ಬ್ರೌನ್ ಕಲರ್ ತಿರುಗಿದೆ. ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಟೊಮೊಟೊ ಅನ್ನೋದು ಸಿಪ್ಪೆ ಬಂದಿದೆ ಆಚೆಗೆ. ನೋಡಿ, ಬಂದಾದ್ಮೇಲೆ ನೋಡಿ, ಈಗ ಮಸಾಲ ಎಲ್ಲ ಹಾಕ್ಕೊತಾ ಇದ್ದಾರೆ. ಹಾಂ, ಹಾಕ್ಕೊಳ್ಳಿ. ಮೆಣಸಿನಕಾಯಿ. ಮೆಣಸಿನಕಾಯಿ. ಇದು ಈ ಮೆಣಸಿನಕಾಯಿ ಹಾಕ್ಬೇಕು. ಹಾಂ, ಗುಂಟೂರು ಮೆಣಸಿನಕಾಯಿ. ಗುಂಟೂರು ಮೆಣಸಿನಕಾಯಿ ಜಸ್ಟ್ ಒಂದು 5ರಿಂದ 7 ಇದೆಯಲ್ಲ? ಹಾಂ, 6 ಮೆಣಸಿನಕಾಯಿ ಇದೆ. ಗುಂಟೂರು ಮೆಣಸಿನಕಾಯಿ 6, ಮತ್ತು ಸೈಲಂ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ ಒಂದು 100 ಗ್ರಾಮ್ ಇದೆ. ವೆಯ್ಟ್ ಏನು ಇರೋದಿಲ್ಲ. ಜಸ್ಟ್ ಒಂದು 100 ಗ್ರಾಮು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿರೋಂಥದ್ದು. ನೋಡಿ ಇದನ್ನ ಹಾಕ್ಕೊಂಡು ಈಗ ಬೇರೆ ಈ ಮಸಾಲೆ ಎಲ್ಲ ಹಾಕ್ಕೊಂತಾ ಇದ್ದಾರೆ.
ನೋಡಿ ಈ ಥರ ಬೆಂದಿದೆ, ಈ ಥರ ಬೇಯಿಸ್ಕೊತಾರೆ. ಹಾಂ ನೋಡಿ ಅದರಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ ಈಗ. ಒಂದು ಇಡೀ ಜಸ್ಟ್ ಒಂದಿಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಹೋಟೆಲಲ್ಲಿ ಒಂದು ನಾಟಿ ಸ್ಟೈಲ್ ಮಸಾಲ ಯಾವ ರೀತಿ ಮಾಡ್ಕೊತಾರೆ ಅಂತಬಿಟ್ಟು ಈ ಥರ ಒಂದು 20 kgಗೆ ಒಂದೇ ಸತಿ ಈ ಥರ ಮಾಡ್ಕೊತಾರೆ. ಇವರು ಅತಿಬೆಲೆಯಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಇದೆಯಲ್ಲ, ಆ ಹೋಟ್ಲಲ್ಲಿ ಇದು ಮಾಡ್ತಾರಂಥದ್ದು. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಒಂದು ಮಸಾಲ ಎಲ್ಲ ಮಾಡಿಕೊಂಡು ಇದನ್ನು, ಈ ಮಸಾಲ ಚಿಕನ್ಗೆ, ಮಟನ್ಗೆ ಮತ್ತು ತಲೆ ಮಾಂಸ ಮತ್ತು ಬೋಟಿಗೆ ಈ ಥರ ಒಂದು ಗ್ರೇವಿ ಆಗಲಿ ಸಾಂಬಾರಾಗಲಿ ಮಾಡ್ಕೋಬೋದು ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.